ಇಲ್ಲಿ ಬರುವಂಥ ಸಾರ್ವಜನಿಕರಿಗಾಗಲಿ ಇಲ್ಲಿನ ದಿನನಿತ್ಯ ಸಂಚರಿಸುವಂಥ ಪೊಲೀಸರಿಗಾಗಲಿ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದನ್ನ ಅವ್ರು ಯಾವತ್ತೂ ಕೂಡ ಗಮನಿಸೇ ಇಲ್ಲ ಅಂತ ಅನಿಸುತ್ತೆ. ಮಳೆಗೆ ಕೆಸರುಗದ್ದೆ ಆಯ್ತು ಸಂಚಾರಿ ಪೊಲೀಸ್ ಸ್ಟೇಷನ್ ರಸ್ತೆ. ಗುಂಡಿ ಬಿದ್ದ ರಸ್ತೆಯಲ್ಲಿ ಸಾರ್ವಜನಿಕರು ಪೊಲೀಸರ ಸಂಚಾರ. ತುಮಕೂರಿನಲ್ಲಿ ಕಳೆದ 2 ದಿನಗಳಿಂದ ಮೋಡ ಕವಿದ ವಾತಾವರಣದ ಜೊತೆಗೆ ಮೊನ್ನೆ ರಾತ್ರಿ ಭಾರೀ ಮಳೆಯಾಗಿದ್ದು ರಸ್ತೆಗಳು ಕೆಸರುಗದ್ದೆಯಾಗಿ ಮಾರ್ಪಟ್ಟಿದ್ದವು. ನಗರದ ಕುಣಿಗಲ್ ರೋಡ್ನಲ್ಲಿರುವ ಸಂಚಾರಿ ಪೊಲೀಸ್ ಠಾಣೆ ಹಾಗೂ ಸೈಬರ್ ಆರ್ಥಿಕ ಹಾಗೂ ಮಾದಕ ದ್ರವ್ಯ ಅಪರಾಧ ಪೊಲೀಸ್ ಠಾಣೆಗೆ ಹೋಗುವ ರಸ್ತೆ ಕೆಸರುಗದ್ದೆಯಾಗಿ ಮಾರ್ಪಟ್ಟಿತ್ತು. ಇದರಿಂದ ಪೊಲೀಸರು ಹಾಗೂ ಸಾರ್ವಜನಿಕರು ಓಡಾಡಲು ಕಷ್ಟಪಡುವಂತಾಯಿತು. ಈ ಮೊದಲೇ ಸಂಚಾರಿ ಪೊಲೀಸ್ ಠಾಣೆಗೆ ಹೋಗುವ ರಸ್ತೆ ಹಾಳಾಗಿಯೇ ಇತ್ತು. ಆ ರಸ್ತೆಗೆ ಟಾರ್ ಭಾಗ್ಯ ಕೂಡ ಇಲ್ಲ. ಗುಂಡಿಗಳಿಂದ ಕೂಡಿದ್ದು ಮಳೆ ಬಂತಂದ್ರೆ ಗುಂಡಿಗಳಲ್ಲಿ ನೀರು ತುಂಬಿಕೊಡ್ತಾ ಇರೋದ್ರಿಂದ ಸಾರ್ವಜನಿಕರು ಹಾಗೂ ಸವಾರರು ಅಷ್ಟೇ ಯಾಕೆ ಪೊಲೀಸರು ಕೂಡ ಓಡಾಡಲು ಕಷ್ಟವಾಗ್ತಾ ಇತ್ತು. ಕೆಸರುಗದ್ದೆಯಂತಾದ ಕೊಚ್ಚೆ ರಸ್ತೆಯಲ್ಲಿ ಸಾಹಸ ಮಾಡಿ ಬೈಕ್ ಸವಾರರು ಸಂಚರಿಸಬೇಕಿದೆ. ವೀಕ್ಷಕರೇ, ನಾವೀಗ ತುಮಕೂರಿನ ಸಂಚಾರಿ ಪೊಲೀಸ್ ಠಾಣೆ ಹಾಗೂ ಸೈಬರ್ ಆರ್ಥಿಕ ಮತ್ತು ಮಾದಕ ದ್ರವ್ಯ ಅಪರಾಧ ಪೊಲೀಸ್ ಠಾಣೆಯ ಬಳಿ ಇರುವಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು. ಸಂಚಾರಿ ಪೊಲೀಸ್ ಠಾಣೆ ತುಮಕೂರು ಹಾಗೂ ಸೈಬರ್ ಆರ್ಥಿಕ ಮತ್ತು ಮಾದಕ ದ್ರವ್ಯ ಅಪರಾಧ ಪೊಲೀಸ್ ಠಾಣೆ ತುಮಕೂರು. ಇಲ್ಲಿ ಯಾವಾಗಲೂ ಹೇಳ್ತಾ ಇರುವಂತೆ ಇಲ್ಲಿ 2 ಪೊಲೀಸ್ ಠಾಣೆಗಳಿವೆ. ಒಳಗಡೆ ಹೋದರೆ 2 ಕೂಡ ಸಿಗ್ತವೆ ಅಂತ ಹೇಳ್ಬಿಟ್ಟು. ಆದರೆ ಒಳಗಡೆ ಹೋಗೋದಕ್ಕೆ ಪೊಲೀಸ್ ಠಾಣೆಗೆ ರಸ್ತೆ ಯಾವ ರೀತಿ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ, ನೀವೇ ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ. ನಾವು ಈ ಸಂಚಾರಿ ಪೊಲೀಸ್ ಠಾಣೆ ಮತ್ತು ಸೈಬರ್ ಆರ್ಥಿಕ ಮತ್ತು ಮಾದಕ ದ್ರವ್ಯ ಅಪರಾಧ ಪೊಲೀಸ್ ಠಾಣೆಗೆ ಹೋಗಬೇಕು ಅಂತಂದರೆ ಈ ರೀತಿಯ ರಸ್ತೆಗಳನ್ನು ದಾಟಿಕೊಂಡೇ ಹೋಗಬೇಕು. ಮಳೆ ಬಂದ್ರಂತೂ ಈ ರಸ್ತೆ ತುಂಬ ನೀರೇ ನಿಂತ್ಕೊಂಡಿರುತ್ತೆ. ಓಡಾಡೋದಕ್ಕಂತೂ ತುಂಬ ಕಷ್ಟಕರವಾಗಿರುವಂಥದ್ದು. ನಾವೇ ಎಲ್ಲಾದರೂ ಹೋಗಬೇಕು ಅಂತಂದ್ರೂ ಕೂಡ ಈಗ ದಾರಿ ಹುಡುಕಬೇಕಾಗಿದೆ. ನೀರೆಲ್ಲ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇರುವಂಥದ್ದು. ನೀವೇ ನೋಡಿ ಈ ದೃಶ್ಯಗಳಲ್ಲಿ ಯಾವ ರೀತಿ ಇದೆ. ಸೈಬರ್ ಆರ್ಥಿಕ ಮತ್ತು ಮಾದಕ ದ್ರವ್ಯ ಅಪರಾಧ ಪೊಲೀಸ್ ಠಾಣೆ ಹಾಗೂ ಸಂಚಾರಿ ಪೊಲೀಸ್ ಠಾಣೆ ತುಮಕೂರಿಗೆ ಹೋಗುವಂಥ ರಸ್ತೆ ಯಾವ ರೀತಿ ಇದೆ ಅಂತಂದರೆ, ನಾವೀಗ ಕುಣಿಗಲ್ ಸರ್ಕಲ್ನಿಂದ ಬಂದರೆ ಕಾಲ್ ಟ್ಯಾಕ್ಸ್ ಪಕ್ಕದಲ್ಲೇ 2 ಪೊಲೀಸ್ ಠಾಣೆಗಳಿರುವಂಥದ್ದು. ಆದರೆ ಆ ರಸ್ತೆಯಿಂದ ಪೊಲೀಸ್ ಠಾಣೆಯ ಒಳಗಡೆ ಹೋಗೋದಕ್ಕೆ ಯಾವ ರೀತಿ ರಸ್ತೆ ಇದೆ ಅನ್ನೋದನ್ನ ನೀವು ನೋಡ್ತಾ ಇರ್ಬೋದು. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರುವಂಥ ಇಲ್ಲಿ ನಡೆದುಕೊಂಡ್ಬರುವಂಥ ಸಾರ್ವಜನಿಕರಿಗೂ ತುಂಬ ತೊಂದರೆ ಆಗ್ತಾ ಇದೆ. ದಿನನಿತ್ಯ ಓಡಾಡುವಂಥ ಪೊಲೀಸ್ ಸಿಬ್ಬಂದಿಗಳಿಗೂ ತುಂಬ ತೊಂದರೆ ಆಗ್ತಾ ಇರುವಂಥದ್ದು. ಅದು ನೀವೀಗ ದೃಶ್ಯಗಳಲ್ಲಿ ಏನು ನೋಡ್ತಾ ಇದ್ದೀರಾ, ಈ ರೀತಿಯ ದುಸ್ಥಿತಿಯಲ್ಲಿರುವಂಥ ರಸ್ತೆಯಲ್ಲಿಯೇ ನಾವು ಈ ಸಂಚಾರಿ ಪೊಲೀಸ್ ಠಾಣೆಗೆ ಮತ್ತು ಸೈಬರ್ ಆರ್ಥಿಕ ಮತ್ತು ಮಾದಕ ದ್ರವ್ಯ ಅಪರಾಧ ಪೊಲೀಸ್ ಠಾಣೆಗೆ ಬರಬೇಕಾಗಿರುವಂಥದ್ದು. ಇದು ಬರೀ ಸಾರ್ವಜನಿಕರಿಗೆ ಅಷ್ಟೇ ತೊಂದರೆ ಆಗ್ತಾ ಇಲ್ಲ, ಇಲ್ಲಿ ದಿನನಿತ್ಯ ಸಂಚರಿಸುವಂಥ ಪೊಲೀಸರಿಗೂ ಕೂಡ ತುಂಬ ತೊಂದರೆ ಆಗ್ತಾ ಇದೆ. ನಾವೇನೋ ದೂರು ಕೊಡೋದಕ್ಕೂ ಬರ್ತೀವೋ, ಇಲ್ಲ ನಮ್ಮ ವಾಹನದ ಯಾವುದೇ ಒಂದು ಮಾಹಿತಿಗೆ ಬರ್ತೀವೋ, ಆದರೆ ಇಲ್ಲಿಗೆ ಬರಬೇಕಾದ್ರೆ ನಾವು ಈ ಕೊಳಚೆ ರಸ್ತೆಯಲ್ಲಿ ದಾಟ್ಕೊಂಡು ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ತುಂಬ ತೊಂದರೆ, ದಾರಿನೇ ಇಲ್ಲ. ಆದರೆ ಇಲ್ಲಿ ದಿನನಿತ್ಯ ಓಡಾಡುವಂಥವ್ರು ಅವ್ರದ್ದೇ ಆದಂಥ ಒಂದು ರಸ್ತೆಯನ್ನು ನಿರ್ಮಿಸ್ಕೊಂಡಿದ್ದಾರೆ. ಆ ರಸ್ತೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ. ಸೊ ನೋಡಿ, ಈಗ ನಾವು ಇಲ್ಲಿಂದ ಆ ಬದಿಗೆ ಹೋಗಬೇಕು ಅಂತಂದರೆ ಈ ನೀರೊಳಗಡೆಗೆ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರದ್ದೇ ಆದಂಥ ಒಂದು ರಸ್ತೆ ಇದೆ. ಆ ರಸ್ತೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಹೋಗ್ತೀನಿ. ಬನ್ನಿ. ಆ ರಸ್ತೆಯಲ್ಲಿ ನಾವು ಹೋಗ್ಬೇಕಂದ್ರೆ ಮೊದಲನೇದಾಗಿ ಇಲ್ಲಿ ಸರ್ಕಸ್ ಮಾಡಬೇಕಾಗುತ್ತೆ. ನೋಡಿ, ಆ ತುಂಡಿನ ಮೇಲೆ ಕಾಲಿಟ್ಟು ಅದರಿಂದ ನಾವು ಅದರ ಸಹಾಯ ತೆಗೆದುಕೊಂಡು ಇಲ್ಲಿ ಒಳಗಡೆ ಬರಬೇಕಾಗುತ್ತೆ. ಈ ರೀತಿ ಇರುವಂಥದ್ದು ಇಲ್ಲಿನ ರಸ್ತೆ. ನಾನು ಇನ್ನು ಮುಂದಕ್ಕೂ ಕೂಡ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಎಷ್ಟು ಕೊಳಚೆ ಇದೆ, ಗುಂಡಿಗಳಿದೆ, ಆ ನೀರಿನಲ್ಲೇ ಎಷ್ಟು ಆವೃತವಾಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ. ಸೊ ಇಲ್ಲಿ ನಮ್ಮ ಕ್ಯಾಮ್ರಾಮ್ಯಾನ್ ಬರೋದಕ್ಕೂ ಕೂಡ ತುಂಬ ತೊಂದರೆ. ಈಗ ಠಾಣೆಗಳಿಗೆ ಬರೋದಕ್ಕೆ ನಮ್ಮನ್ನು ಸ್ವಾಗತಿಸಬೇಕಾಗಿದ್ದಂಥ ರಸ್ತೆ ಕೊಚ್ಚೆ ನೀರಿಂದ ತುಂಬಿಕೊಂಡು ಕೆಸರು ಗದ್ದೆಯಾಗಿ ಪರಿವರ್ತನೆ ಆಗಿರುವಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಾ ಹೋಗಿ ಇಲ್ಲಿನ ರಸ್ತೆಯ ಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನಡೆದುಕೊಂಡು ಬರೋದಕ್ಕೂ ಕೂಡ ತುಂಬ ಕಷ್ಟ, ವಾಹನಗಳಲ್ಲಿ ಬರೋದಕ್ಕೂ ಕೂಡ ತುಂಬ ಕಷ್ಟ. ಇಲ್ಲಿ ಸಾರ್ವಜನಿಕರಿಗೆ ಅಲ್ಲದೆ ಬರುವಂಥ ದಿನನಿತ್ಯ ಸಂಚರಿಸುವಂಥ ಪೊಲೀಸರಿಗೂ ಕೂಡ ತುಂಬ ಕಷ್ಟ. ಅವರು ಕೂಡ ಇದೇ ರಸ್ತೆಯಲ್ಲಿ ಓಡಾಡಬೇಕಾಗಿದೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟಂಥ ಇಲಾಖೆಯವರು ಮಾತ್ರ ಯಾವುದೇ ರೀತಿಯಲ್ಲೂ ಈ ರಸ್ತೆಯನ್ನು ಸರಿಪಡಿಸಬೇಕು, ನಾವು ಇಲ್ಲಿ ಬರುವಂಥ ಸಾರ್ವಜನಿಕರಿಗಾಗಲಿ ಇಲ್ಲಿನ ದಿನನಿತ್ಯ ಸಂಚರಿಸುವಂಥ ಪೊಲೀಸರಿಗಾಗಲಿ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದನ್ನ ಅವ್ರು ಯಾವತ್ತೂ ಕೂಡ ಗಮನಿಸೇ ಇಲ್ಲ ಅಂತ ಅನಿಸುತ್ತೆ. ಯೋಚನೆಯೂ ಕೂಡ ಮಾಡಿರಲ್ಲ. ನೀವೇ ನೋಡಿ, ಆ ರಸ್ತೆಯಲ್ಲಿ ಹೋಗಬೇಕು ಅಂತಂದರೆ ಎಲ್ಲಿ ಖಾಲಿ ಜಾಗ ಇದೆ ಅಂತ ಹುಡುಕಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ. ವಾಹನಗಳಲ್ಲಿ ಬರೋರಂತೂ ಇನ್ನೂ ತುಂಬ ಕಷ್ಟಕರವಾದ್ದು. ಈ ಕೆಸರು ಕೊಚ್ಚೆ ಗುಂಡಿ
ಏನಿದು ಕೆಸರು ಗದ್ದೆಯಾಗಿ ಪರಿವರ್ತನೆ ಆಗಿದೆ. ಇದೇ ರಸ್ತೆಯಲ್ಲಿ ದಿನನಿತ್ಯ ಸಂಚರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಸಂಬಂಧಪಟ್ಟಂಥ ಇಲಾಖೆಯವ್ರನ್ನ ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಬೇಗ ನೀವು ಸಂಚಾರಿ ಪೊಲೀಸ್ ಠಾಣೆ ಹಾಗೂ ಸೈಬರ್ ಆರ್ಥಿಕ ಮತ್ತು ಮಾದಕ ದ್ರವ್ಯ ಅಪರಾಧ ಪೊಲೀಸ್ ಠಾಣೆಯ ಬರುವಂಥ ಏನು ರಸ್ತೆ ಇದೆ ಅದನ್ನು ಆದಷ್ಟು ಬೇಗ ಸರಿಪಡಿಸಿ ಇಲ್ಲಿ ಓಡಾಡುವಂಥ ಪೊಲೀಸ್ ಸಿಬ್ಬಂದಿಗಳಿಗೆ ಆಗಲಿ ಅಥವಾ ಸಾರ್ವಜನಿಕರಿಗಾಗಲಿ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಪ್ರಜಾಶಕ್ತಿ ಟಿವಿಯ ಕಳಕಳಿಯ ಮನವಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.